ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶಿಕ್ಷಣವೇ ಶಕ್ತಿ ಯೂಟ್ಯೂಬ್ ಚಾನಲ್. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸುತ್ತಿರುವ ಸ್ಪರ್ಧಾರ್ಥಿಗಳಿಗೆ ಈಗ ಒಂದು ನೇಮಕಾತಿಗಳ ಪರ್ವವೇ ಆರಂಭವಾಗಿದೆ. ಈಗಾಗಲೇ ಹಲವಾರು ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ನೋಟಿಫಿಕೇಶನ್ಗಳನ್ನು ಪ್ರಕಟಿಸಲಾಗಿದೆ. ಅದರಂತೆ ಹಲವಾರು ನೇಮಕಾತಿಗಳಿಗೆ ಸಂಬಂಧಿಸಿದಂತೆ ಪ್ರಸ್ತಾವನೆಗಳು ಸಲ್ಲಿಕೆಯಾಗಿ ಪರೀಕ್ಷಾ ದಿನಾಂಕಗಳು ಕೂಡ ಕೆಪಿಎಸ್ಸಿ ಹಾಗೂ ಕೆಎ ಡ್ಯಾಶ್ಬೋರ್ಡ್ಗಳಲ್ಲಿ ಈಗಾಗಲೇ ಪ್ರಕಟಗೊಂಡಿವೆ. ಆ ನಿಟ್ಟಿನಲ್ಲಿ ಸ್ಪರ್ಧಾರ್ಥಿಗಳಿಗೆ ಮತ್ತೊಂದು ಸಂತೋಷದಾಯಕ ಸುದ್ದಿ. ಕೆಎಎಸ್ ಗೆಜೆಟೆಡ್ ಪ್ರೊಫೆಷನಲ್ಸ್, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಗೆಜೆಟೆಡ್ ಪ್ರೊಫೆಷನಲ್ಸ್, ಈ ಹುದ್ದೆಗಳಿಗೆ ಅಧಿಸೂಚನೆಯ ದಿನಾಂಕ ಹಾಗೂ ಪರೀಕ್ಷಾ ದಿನಾಂಕಗಳು ಈಗಾಗಲೇ ಪ್ರಕಟಗೊಂಡಿದ್ದು, ಅದರ ಕುರಿತಾಗಿ ಹಾಗೂ ಈ ಕೆಎಎಸ್ ಪರೀಕ್ಷೆಯ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ಇಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಬನ್ನಿ ತಡ ಮಾಡದೆ ವಿಡಿಯೋ ಪ್ರಾರಂಭಿಸೋಣ. ಕೆಪಿಎಸ್ಸಿಯಿಂದ ಈ ನೇಮಕಾತಿಗೆ ಚಾಲನೆಯನ್ನ ನೀಡಲಾಗುತ್ತಿದೆ. ಕೆಪಿಎಸ್ಸಿ ನೇಮಕಾತಿ 2026 ಗೆಜೆಟೆಡ್ ಪ್ರೊಫೆಷನಲ್ಸ್ ರಿಕ್ರೂಟ್ಮೆಂಟ್ 2026. ಇಲ್ಲಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಕರ್ನಾಟಕ ಆಡಳಿತ ಸೇವೆಯ ಕೆಎಎಸ್ ಹುದ್ದೆಗಳು ಎ ಮತ್ತು ಬಿ ವೃಂದದ ಹುದ್ದೆಗಳು ಖಾಲಿ ಇವೆ. ಒಟ್ಟು 400 ಹುದ್ದೆಗಳಿಗೆ ನೋಟಿಫಿಕೇಶನ್ ಹೊರಡಿಸುವ ಸಂಭವವಿದೆ. ಇದು ನಿರೀಕ್ಷಿತವಷ್ಟೇ. ನೋಟಿಫಿಕೇಶನ್ ಅಲ್ಲಿ ಅಧಿಕೃತವಾಗಿ ತಮಗೆ ದೊರಕುತ್ತದೆ. ಇನ್ನ ಶೈಕ್ಷಣಿಕ ವಿದ್ಯಾರ್ಹತೆಯನ್ನ ನೋಡೋದಾದ್ರೆ, ಈ ಹುದ್ದೆಗಳಿಗೆ ಕೆಎಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಂಗೀಕೃತ ವಿಶ್ವವಿದ್ಯಾಲಯದಿಂದ ಯಾವುದೇ ಪದವಿಯನ್ನು ಪಡೆದಂತಹ ಅಭ್ಯರ್ಥಿಗಳು ಈ ಗೆಜೆಟೆಡ್ ಪ್ರೊಫೆಷನಲ್ಸ್ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಬಹುದು. ಅರ್ಜಿ ಸಲ್ಲಿಸುವ ವಿಧಾನವನ್ನು ನೋಡೋದಾದ್ರೆ, ಈ ಹುದ್ದೆಗಳಿಗೆ ಆನ್ಲೈನ್ ಮೂಲಕ ಅರ್ಜಿಗಳನ್ನ ಅಭ್ಯರ್ಥಿಗಳು ಸಲ್ಲಿಸಬಹುದಾಗಿರುತ್ತದೆ. ಅದೇ ರೀತಿ ಈ ಗೆಜೆಟೆಡ್ ಪ್ರೊಫೆಷನಲ್ಸ್ ಕೆಎಎಸ್ ಹುದ್ದೆಗಳಿಗೆ ಅಧಿಕೃತ ಮಾಹಿತಿ ಪ್ರಕಟಣೆಯಾಗಿದೆ. ಅಧಿಸೂಚನೆ ಪ್ರಕಟಣೆಯ ದಿನಾಂಕ ಹಾಗೂ ಪೂರ್ವಭಾವಿ ಪರೀಕ್ಷಾ ದಿನಾಂಕ, ಈ ದಿನಾಂಕಗಳನ್ನ ಕೆಪಿಎಸ್ಸಿ ತನ್ನ ಡ್ಯಾಶ್ಬೋರ್ಡ್ ನಲ್ಲಿ ಈಗಾಗಲೇ ಅಧಿಕೃತವಾಗಿ ಪ್ರಕಟಿಸಿದ್ದು, ಇಲ್ಲಿ 17/8/2026 ಅಧಿಸೂಚನೆ ಹೊರಬೀಳುವ ದಿನಾಂಕವನ್ನ ಪ್ರಕಟಿಸಿದೆ. ಅದರಂತೆ ಪೂರ್ವಭಾವಿ ಪರೀಕ್ಷೆ 29/11/2026 ಪೂರ್ವಭಾವಿ ಪರೀಕ್ಷೆಯನ್ನ ನಡೆಸುವುದಾಗಿ ತನ್ನ ಡ್ಯಾಶ್ಬೋರ್ಡ್ ನಲ್ಲಿ ಪ್ರಕಟಗೊಳಿಸಿದೆ. ಆದ್ದರಿಂದ ಈ ಕೆಎಎಸ್ ಹುದ್ದೆಗಳಿಗೆ ಅಧ್ಯಯನ ನಡೆಸುತ್ತಿರುವ ಅಭ್ಯರ್ಥಿಗಳು ಈಗಿನಿಂದಲೇ ತಮ್ಮ ಅಧ್ಯಯನವನ್ನು ಪ್ರಾರಂಭಿಸಲು ಒಂದು ಒಳ್ಳೆ ಮುನ್ಸೂಚನೆ ದೊರೆತು ಕಾಲಾವಕಾಶ ಸಿಕ್ಕಂತಾಗಿದೆ. ಇನ್ನ ಈ ಕೆಎಎಸ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಯ್ಕೆ ವಿಧಾನವನ್ನ ನೋಡೋದಾದ್ರೆ, ಪೂರ್ವಭಾವಿ ಪರೀಕ್ಷೆನ ಇಲ್ಲಿ ನಡೆಸಲಾಗುತ್ತದೆ. ಮೊದಲಿಗೆ ಅಲ್ಲಿ ವಸ್ತುನಿಷ್ಠ ಪ್ರಶ್ನೆಗಳನ್ನು ಒಳಗೊಂಡ 2 ಪತ್ರಿಕೆಗಳನ್ನು ಒಳಗೊಂಡಿರುತ್ತವೆ. ಇನ್ನು ಮುಖ್ಯ ಪರೀಕ್ಷೆಗೆ ಸಂಬಂಧಿಸಿದಂತೆ ಎರಡನೇದಿಲ್ಲೇ ಮುಖ್ಯ ಪರೀಕ್ಷೆ ಅಂತ ಇರ್ತದೆ. ಇಲ್ಲಿ ವಿವರಣಾತ್ಮಕ ಪ್ರಶ್ನೆಗಳನ್ನು ಒಳಗೊಂಡಿರುತ್ತವೆ. 2 ಎಲಿಜಿಬಲ್ ಪೇಪರ್ಗಳಿರುತ್ತವೆ, ಕನ್ನಡ ಮತ್ತು ಇಂಗ್ಲಿಷ್. ಅದರಂತೆ ಒಂದು ಪ್ರಬಂಧ ಪರೀಕ್ಷೆ, 4 ಸಾಮಾನ್ಯ ಅಧ್ಯಯನ ಪರೀಕ್ಷೆ. ಹೀಗೆ 2 ಎಲಿಜಿಬಲ್ ಪೇಪರ್ ಹಾಗೂ ಮುಖ್ಯ ಪರೀಕ್ಷೆಗೆ ಸಂಬಂಧಿಸಿದ ಒಟ್ಟು 5 ಪತ್ರಿಕೆಗಳು, ಒಟ್ಟು 7 ಪತ್ರಿಕೆಗಳನ್ನ ಇದು ಒಳಗೊಂಡಿರುತ್ತದೆ. ಇಲ್ಲಿ 5 ಪತ್ರಿಕೆಗಳು ಅತಿ ಮುಖ್ಯವಾಗಿರುತ್ತವೆ. ಅದರಂತೆ ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸುವ ವಿವರ ಹೀಗಿದೆ. ಹೊಸ ಅಧಿಸೂಚನೆ ಮತ್ತು ಆನ್ಲೈನ್ ಅರ್ಜಿ ಸಲ್ಲಿಕೆಗಾಗಿ ಅಭ್ಯರ್ಥಿಗಳು ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೆಪಿಎಸ್ಸಿಯ ವೆಬ್ಸೈಟ್ ಅನ್ನ ನಿರಂತರವಾಗಿ ಪರಿಶೀಲಿಸುತ್ತಿರಬೇಕು. ಅಂದಾಗ ತಮಗೆ ಅಲ್ಲಿ ನೋಟಿಫಿಕೇಶನ್ ಪ್ರಕಟಗೊಂಡ ತಕ್ಷಣ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಲು ಕಾಲಾವಕಾಶವನ್ನ ನೀಡಲಾಗುತ್ತದೆ. ಆ ಸಮಯದಲ್ಲಿ ಆಸಕ್ತರ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಗಳನ್ನ ಸಲ್ಲಿಸಿ ಈ ಗೆಜೆಟೆಡ್ ಪ್ರೊಫೆಷನಲ್ಸ್ ಕೆಎಎಸ್ ಹುದ್ದೆಗಳನ್ನ ತೆಗೆದುಕೊಳ್ಳಬಹುದಾಗಿದೆ. ಕೆಎಎಸ್ ಆಗಬೇಕೆಂಬ ಕನಸನ್ನು ಹೊತ್ತಿರುವ ಅಭ್ಯರ್ಥಿಗಳು ಈಗಿನಿಂದಲೇ ಅಧ್ಯಯನವನ್ನು ಪ್ರಾರಂಭಿಸಿ ಶಿಸ್ತುಬದ್ಧವಾಗಿ ಅಧ್ಯಯನ ಮಾಡಿ ಮುಂದೆ ನಿಮಗೆ ಯಶಸ್ಸು ಸಿಗುವುದು ಖಂಡಿತ. ಇನ್ನ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿಗಳನ್ನು ಸಲ್ಲಿಸಲು ಹಾಗೂ ನೋಟಿಫಿಕೇಶನ್ಗಳಿಗೆ ಸಂಬಂಧಿಸಿದಂತೆ ವಿಷಯವನ್ನು ತಿಳಿದುಕೊಳ್ಳಲು ತಾವು www.kpsc.kr.nic.in ಈ ವೆಬ್ಸೈಟ್ ಅನ್ನ ಪರಿಶೀಲಿಸುತ್ತೀರಿ. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಿಲೆಬಸ್ ಹಾಗೂ ಪ್ರಶ್ನೆ ಪತ್ರಿಕೆಗಳ ಸ್ವರೂಪ ಇವುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ನಾನು ಕೂಡ 2015ನೇ ಸಾಲಿನ ಅಂದ್ರೆ 2017ರಲ್ಲಿ ನೋಟಿಫಿಕೇಶನ್ ಆದಂತ 428 ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಿ ಪೂರ್ವ ಪರೀಕ್ಷೆ ಮೇನ್ ಪರೀಕ್ಷೆಗಳನ್ನು ತೆಗೆದುಕೊಂಡು ಇಂಟರ್ವ್ಯೂ ಕೂಡ ಹೋಗಿ ಅಲ್ಲಿ 1019.75 ಅಂಕಗಳನ್ನು ಗಳಿಸಿ ಅತಿ ಸನಿಹದಲ್ಲಿ ಈ ಕೆಎಎಸ್ ಹುದ್ದೆಯಿಂದ ವಂಚಿತನಾಗಿದ್ದೇನೆ. ಇದರ ಬಗ್ಗೆ ಸಂಬಂಧಿಸಿದಂತೆ ಅಂದ್ರೆ ಸಿಲೆಬಸ್, ಪ್ರಶ್ನೆ ಪತ್ರಿಕೆಗಳ ಸ್ವರೂಪ, ಹೇಗೆ ಓದಬೇಕು ಹಾಗೂ ಯಾವ ಪುಸ್ತಕಗಳನ್ನು ಓದಬೇಕು, ಈ ಎಲ್ಲಾ ವಿಷಯಗಳನ್ನ ಮುಂದಿನ ವಿಡಿಯೋದಲ್ಲಿ ನಾವು ವಿವರವಾಗಿ ತಿಳಿದುಕೊಳ್ಳೋಣ. ಅಲ್ಲಿ ನನ್ನ ರಿಸಲ್ಟ್ ಪತ್ರಿಕೆಯನ್ನು ಕೂಡ ತೋರಿಸ್ತೀನಿ. ಎಲ್ಲರಿಗೂ ಶುಭವಾಗಲಿ. ಕೊನೆಗೊಂದು ಹಿತ ನುಡಿ. ಏನಾದರೂ ಸಾಧನೆ ಮಾಡಲು ನಿರ್ಧರಿಸಿದ್ದಾದರೆ ನೀವು ಮಾತನಾಡುವುದನ್ನು ಬಿಟ್ಟು ಪ್ರಯೋಗವನ್ನು ಆರಂಭಿಸಬೇಕು ಎಂದು ಕನ್ನಡದಲ್ಲಿ ಪ್ರಸಿದ್ಧ ಉಕ್ತಿ ಹೊಂದಿದೆ. ಈ ಮಾತಿನ ತಾತ್ಪರ್ಯ ಇಷ್ಟೇ: ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕೆಂದುಕೊಂಡಿದ್ದೆಯಾದರೆ ಮೊದಲು ಕೇವಲ ಮಾತಿನಲ್ಲಿ ಅದನ್ನು ಹೇಳಿಕೊಳ್ಳುವಂತಾಗದೆ ಸಾಧ್ಯವಾದಷ್ಟು ತಕ್ಷಣದಿಂದಲೇ ಅದನ್ನು ಸಾಧಿಸುವ ಗಮ್ಯದತ್ತ ನಿರತರಾಗಬೇಕು. ಸತತ ಪ್ರಯತ್ನದಿಂದ ಅದನ್ನು ಕಾರ್ಯರೂಪಕ್ಕೆ ತರುವ ನಿಟ್ಟಿನಲ್ಲಿ ನಮ್ಮ ಕಾಯಕದಲ್ಲಿ ತೊಡಗಬೇಕು. ಕೇವಲ ಬರೀ ಮಾತಿನಿಂದ ಹೇಳಿಕೊಳ್ಳುತ್ತಾ ಅದಕ್ಕೆ ಬೇಕಾದ ತಕ್ಕ ಶ್ರಮ ಹಾಕದಿದ್ದರೆ ಯಶಸ್ಸಾದರೂ ಹೇಗೆ ಸಿಕ್ಕೀತು? ಆದರೆ ಮಾತನಾಡುವುದನ್ನು ನಿಲ್ಲಿಸಿ ಕಾಯಕದಲ್ಲಿ ನಿರತರಾದರೆ ನಮ್ಮ ಸಾಧನೆಗಳೇ ಮುಂದೊಂದು ದಿನ ನಮ್ಮನ್ನು ಇತರರು ಮಾತನಾಡುವಂತೆ ಮಾಡುತ್ತವೆ ಎಂಬುದು ಈ ಮಾತಿನ ತಾತ್ಪರ್ಯ. ಮತ್ತೊಮ್ಮೆ ವೀಕ್ಷಕರಲ್ಲಿ ವಿನಂತಿ, ಯಾರೆಲ್ಲ ನಮ್ಮ ಚಾನಲ್ ಅನ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ಕೂಡಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ.
ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.